ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಚಲಿತ ಮಹಾತ್ಮ ಗಾಂಧಿ ಕಾನೂನು ಮಹಾವಿದ್ಯಾಲಯ, ಸಂಜಯ್ ಪಾಟೀಲ್ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಎಫ್ಸಿ ಶಿರಕೋಳಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಾತ್ಮ ಗಾಂಧಿ ಜಯಂತಿ ಮತ್ತು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವು ಕಾಲೇಜಿನ ಸಭಾ ಮಂಟಪದಲ್ಲಿ ಅರ್ಥಪೂರ್ಣವಾಗಿ ಜರುಗಿದೆ. ಮೊದಲಿಗೆ ದೀಪ ಪ್ರಜ್ವಲನ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಗೀತೆ ಹಾಡಲಾಗಿದೆ. ಬಳಿಕ ವೇದಿಕೆ ಮೇಲೆ ಇದ್ದ ಅತಿಥಿಯರನ್ನ ಉಪನ್ಯಾಸಕರು ಆದ ಎಸ್.ಟಿ. ಏಕಣೆ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯನ್ನ ಸಮರ್ಪಿಸಿದರು. ನೀವು ಎಷ್ಟು ಜನರಿಗೆ ಡಿಸ್ಟರ್ಬ್ ಮಾಡಬೇಕಿದ್ದೀರಿ ಅಥವಾ ಜನ ನೋಡ್ರಿ, ನಾವು ಬೈದಿರಂತ ದಾರಿಯನ್ನು ನಾವು ಒಂದು ಸಲ ವೈಡ್ ನೋಡ್ಕೊಂಡ್ರೆ ನಾವು ಎಷ್ಟು ಜನರಿಗೆ ಡಿಸ್ಟರ್ಬೆನ್ಸ್ ಮಾಡಿದ್ದೀವಿ ಅಂತ ನಮ್ಮನ್ನು ಅವಲೋಕನ ಮಾಡ್ಕೊಳ್ಳೋದಂತ ಬಹಳಷ್ಟು ಮುಖ್ಯ. ಅಂದಾಗ ಮಾತ್ರ ಈ ಮಾತು ಅರ್ಥಪೂರ್ಣವಾಗ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ನಮಗೆಲ್ಲರಿಗೂ ಕೂಡ ನನ್ನನ್ನು ಸೇರಿದಂತಾಗಿ ನಾವು ವಿದ್ಯಾರ್ಥಿಗಳಿರ್ಬೋದು, ಉಪನ್ಯಾಸಕರಿರ್ಬೋದು, ಎಲ್ಲರೂ ಕೂಡ ನಮ್ಮ ದೃಷ್ಟಿಯಲ್ಲಿರುವಂತ, ಯಾಕಂದ್ರೆ ಇವತ್ತಿನ ವಾತಾವರಣವನ್ನು ಹಾಗೆ ಮಾಡಿಬಿಟ್ಟಿದೆ. ಯಾಕಂದ್ರೆ ನಮ್ಮಲ್ಲಿ ಹಣ ಇಲ್ಲ ಅಂದ್ರೆ ಯಾರು ಕೂಡ ನಮ್ಗೆ ಬೆಲೆ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ನಾವು ಹಣದ ಗಂಡ ಹಾಕಿದ್ದೀವಿ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಇದ್ದಂತಹ ಸಂದರ್ಭದಲ್ಲಿ ಆವತ್ತಿನ ವಾತಾವರಣ ಆ ರೀತಿಯಾಗಿ ಇತ್ತು. ಯಾಕಂದ್ರೆ ಆವತ್ತಿನ ನಿರ್ಮಾಣಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನೆಯಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇರ್ತಿದ್ದ. ತಮಗೆಲ್ಲರಿಗೂ ಗೊತ್ತು, ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ನಮ್ಮ ಹಿರಿಯರು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ನಮ್ಮ ತಂದೆ ತಾಯಿಗಳಿರ್ಬೋದು, ಸುಳ್ಳು ಮಾತಾಡಿದ್ರೆ ಕಪಾಳಿ ಹೊಡಿತಿದ್ರು, ಸುಳ್ಳು ಮಾತಾಡಬೇಡ ಅಂತೇಳಿ. ನಮ್ಮ ದೇಶವನ್ನ ಬ್ರಿಟಿಷ್ ಆಳ್ತಿದ್ರು. 200 ವರ್ಷಗಳ ಕಾಲ ಬ್ರಿಟಿಷ್ ಆಳಿದ್ರು. ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ಬೇಕಂತ ಹೇಳಿ ಇವರ ಅಹಿಂಸಾ ಮಾರ್ಗವನ್ನ ಪಾಲಿಸಿ ತಮ್ಮ ಸ್ವತಂತ್ರ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಗಾಂಧೀಜಿಯವರಿಗೆ ನಾವು ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ. ಮಹಾತ್ಮ ಅನ್ನೋ ಹೆಸರು ಹೆಂಗ್ ಬಂತು ಅನ್ನೋದಕ್ಕೂ ಒಂದು ಇನ್ಸಿಡೆಂಟ್. 1907 ಏನಾಗಿತ್ತಪ್ಪ ಅಂದ್ರೆ ಸೌತ್ ಆಫ್ರಿಕಾ ಒಳಗ ಅನೇಕ ಕ್ರಾಂತಿಗಳಿದಾವ. ಸೊ ಪ್ರತಿಯೊಂದು ಕಡೆ ಕ್ರಾಂತಿಗಳಿದ್ದಾವು. ಆ ತರ ಒಂದು ಕ್ರಾಂತಿ ಒಂದು ಸೌತ್ ಆಫ್ರಿಕಾ ಒಳಗ ಕ್ರಾಂತಿಗಳಿದ್ದಾವು. ಒಂದು ಕ್ರಾಂತಿಯಿಂದ ಯಾರು ಇಂಡಿಯನ್ಸ್ ಸೌತ್ ಆಫ್ರಿಕಾ ಹೋಗಿರ್ತಾರಲ್ಲ, ಅವರಿಗೆ ಒಂದು ಕ್ರಾಂತಿಯಿಂದ ಇನ್ನೊಂದು ಕ್ರಾಂತಿಗೆ ಹೋಗ್ಬೇಕಂತ ಹೇಳಿದ್ರ ಗೆಟ್ ಪಾಸ್ ತಗೊಂಡು ಪಾಸ್ ಕೊಟ್ಟಿರ್ತೀರ. ಸೊ ಅದು ಪಾಸ್ ಅನ್ನ ತೋರಿಸಿದ ಕೂಡಲೇ ಮಾತ್ರ ಅವ್ರು ಇನ್ನೊಂದು ಕ್ರಾಂತಿಗೆ ಹೋಗಕ್ಕೆ ಅವಕಾಶ ಇರ್ತಿತ್ತು. ಈ ವೇಳೆ ಪ್ರಾಚಾರ್ಯರು ಆದ ಎಸ್.ಎಸ್. ಪಾಟೀಲ್, ಪ್ರಾಚಾರ್ಯರು ಆದ ಡಾಕ್ಟರ್ ಸಿ.ಎಸ್. ಪಾಟೀಲ್, ಉಪನ್ಯಾಸಕರು ಆದ ಡಾಕ್ಟರ್ ಡಿ.ಗೆ. ಆಲೂರೆ ಸೇರಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.